ನಾನು ಆನಂದ್ ಸೋಳಂಕಿ ಬೇಟಿಗೇರಿ. ನಾನು ಧ್ಯಾನಕ್ಕೆ ಬರಲು ಮುಖ್ಯ ಕಾರಣ ಮಂಜುಳಾ ಪ್ರಕಾಶ್ ಮೇಡಮ್ ಅವರು. ಅದಾದ ನಂತರ ಅವರು ಕೂಡಿದ ನಂತರ ಅವರ ಸಂಗಡಿಗರ ಮಾಸ್ಟರ್ ಆಗಿರ್ತಕ್ಕಂಥ ವಿದ್ಯಾ ಮೇಡಮ್ ಮತ್ತು ನೇತ್ರಾವತಿ ಮೇಡಮ್ ಅವರು. ಭಾಳ ಅದ್ಭುತ ಸಾಧನೆ ಇದು ಅಂತ ಒಂದು ವಿಚಿತ್ರ, ಇದು ಕಲಿಯುಗದಲ್ಲಿ ಕಾಣಿರ್ತಕ್ಕಂಥ ಒಂದು ವಿಶೇಷ ಅದ್ಭುತ ಧ್ಯಾನ. ಸಣ್ಣ ಪ್ರಮಾಣ ಅಲ್ಲ, ಸಾಗರದೋಪಾರದಲ್ಲಿ ಹರಿತಕ್ಕಂಥ ಒಂದು ಧ್ಯಾನ. ಅದನ್ನು ನಮ್ಮ ಕಡೆಯಿಂದ ಎಷ್ಟು ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಅದನ್ನಷ್ಟು ಅಲ್ಲಿ ಹಿಡಿಬಹುದು. ನಿಮ್ಮ ಕಡೆಯಿಂದ ಏನು ಸಾಧ್ಯ ಐತಿ ಅದನ್ನು ಆಗ್ಲಾರ್ದನ್ನು ಧ್ಯಾನದ ಮೂಲಕ ಸಾಧನೆ ಮಾಡೋದು ಧ್ಯಾನ. ನಾನು ಧ್ಯಾನಕ್ಕೆ ಬಂದು ಸುಮಾರು ಈಗ 7ರಿಂದ ಅಥವಾ 8 ತಿಂಗಳಾಗಿರ್ಬೋದು. ನಾನು ಪ್ರಾಥಮಿಕವಾಗಿ ಮಂಡಲ ಧ್ಯಾನದಲ್ಲಿ 1 ಗಂಟೆ ಅಂತ ಸಾಯಂಕಾಲ ಮಾಡ್ತಿದ್ವಿ. ಅಲ್ಲಿ ಸುಮಾರು ಒಂದು 60ರಿಂದ 70 ಮಂದಿ ತಂಡ ಕೂಡಿರ್ತಿತ್ತು. ಈ ತಂಡದಲ್ಲಿ ನಮಗೆ ಆಗಿರ್ತಕ್ಕಂಥ ಕೆಲವು ಬದಲಾವಣೆಗಳು, ಒಬ್ಬರು ಮಾಡೋದ್ರಿಂದ, ಸಾಮೂಹಿಕ ಧ್ಯಾನ ಮಾಡೋದ್ರಿಂದ ಭಾಳ ಇದರಿಂದ ಉಪಯೋಗ ಐತಿ ಅಂತ ಅನ್ನೋದನ್ನು ಆ ಧ್ಯಾನದ ಮಂಡಳಿ ಒಳಗೆ ನಮಗೆ ತಿಳಿಸ್ಕೊಟ್ರು. ಇದು ಮಾಡ್ಕೊಂತ ಹೋದಿಪ್ಪ ಅಂದ್ರೆ ಇದ್ರ ಸಿಗ್ತಕ್ಕಂಥದ್ದು ಅದ್ಭುತ ಐತಿ. ಸಣ್ಣ ಪ್ರಮಾಣ ಇಲ್ಲ. ಮನುಷ್ಯ ಜನ್ಮ ಒಮ್ಮೆ, ಧ್ಯಾನ ನಿರಂತರ ಸಿಗ್ತಾನೇ ಇರುತ್ತೆ. ಸಾಧನೆ ಮಾಡೋದೇ ಇದರಲ್ಲಿ ವಿಶೇಷತೆ, ಮತ್ತೇನಿಲ್ಲ, ಸುಮ್ಮನೆ ಧ್ಯಾನ. ನಾನು ಈ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ದೈಹಿಕವಾಗಿ ಭಾಳ ಕನಿಷ್ಠಿದ್ದೆ. ನನಗೆ ಬ್ರೇನ್ ಸ್ಟ್ರೋಕ್ ಆಗಿತ್ತು, ಬ್ಲೀಡಿಂಗ್ ಆಗಿತ್ತು ರೈಟ್ ಸೈಡ್ ಆಗಿ. ನನ್ನ ಕಡೆಯಿಂದ ಏನೂ ನಿಗಾಕ್ಕಾಗ್ಲಾರ್ದಂಥ ಪರಿಸ್ಥಿತಿ ಇತ್ತು. ಬರ್ತಾ ಧ್ಯಾನಕ್ಕೆ ಹೋದು 45 ದಿನದೊಳಗೆ ನಾನು ಸೈಕಲ್ ರೈಡ್ ಮಾಡಕತ್ತೆ. ನನ್ನ ಹಾರ್ಟ್ ಬೀಟ್ಸು ನನ್ನ BP ಸಂತುಲನಕ್ಕೆ ಬಂತು. ಆಮೇಲೆ ಕುಂತಲ್ಲೇ ಕುಂತು ಬಿಡ್ತಿದ್ದೆ. ಏನು ಬಿಡಪ್ಪ, ನಾ ಯಾವಾಗ ಸುಧಾರಣೆ ಹಾಕಿನೋ, ಯಾವಾಗ ಆರಾಮ ಹಾಕಿನೋ ಅನ್ನೋದು ನನಗೆ ಊಹೆ ಮಾಡಲಾರ್ದಷ್ಟು ನನ್ನ ಚಿಂತೆ. ಭಾಳ ಕಷ್ಟದೊಳಗಿದ್ದೆ ನಾನು. ನನಗೆ ಅಕ್ಕಾರ ಬೆನ್ನು ಹತ್ತಿ ಸುಮಾರು 6 ತಿಂಗಳಿಂದ ಬೆನ್ನು ಹತ್ತಿದ್ರು. ಬಂದು ಕೊಡ್ರಿ ಪಾಂಪ್ಲೆಟ್ಸ್ ತಂದು ಕೊಡ್ತಿದ್ರು, ಅದು ಬರ್ತಿತ್ತು, ಫೋನ್ ಮಾಡ್ತಿದ್ರು. ಬರ್ರಿ ಅಣ್ಣವ್ರ ಇದ್ರಾಗ ಐತಿ ವಿಶೇಷತೆ ಅಂತ ಮಂಜುಳಾ ಮೇಡಮ್ ಹೇಳ್ತಿದ್ರು. ಆದ್ರೆ ನನಗದು ಒಂದು ದಿನ ಅದು ಕೂಡಿ ಬಂತು. ಆ ದಿನಕ್ಕೆ ನಾನು ಎಂದೂ ಮರೆಯೋದಿಲ್ಲ. ಆ ದಿನ ನನ್ನ ಜೀವನದ ಬದಲಾವಣೆ ದಿನ ಅದು. ಇದು ಧ್ಯಾನ ಸಣ್ಣ ಪ್ರಮಾಣ ಅಲ್ಲ. ಇದರಲ್ಲಿ ಬೇಕಾದ ನಿಮ್ಮ ಕಡೆಯಿಂದ ಏನಾಗೋದಿಲ್ಲ ಅದನ್ನು ಸಾಧನೆ ಈ ಧ್ಯಾನದಲ್ಲಿ ನಾವು ಗಿಟ್ಟಿಸ್ಕೋಬೋದು. ವಿದ್ಯೆ ಇರಲಿ, ನಾವು ವ್ಯಾವಹಾರಿಕವಾಗಿರಲಿ, ಮಕ್ಕಳ ಮೇಲೆ ಶಿಕ್ಷಣ ಕೊಡೋದಿರಲಿ, ಮನೆಯಲ್ಲಿ ಶಾಂತಿ ಇರಲಿ, ಎಲ್ಲನೂ ಇದರಲ್ಲಿ ದೊರಕುತ್ತೆ. ದೊರಕಲಾರ್ದು ಏನೂ ಇಲ್ಲ ಇದ್ರೊಳಗೆ, ಎಲ್ಲನೂ ದೊರಕುತ್ತೆ. ಆದ್ರೇನು ಮನಸ್ಸು ನಾವು ಕೂಡಿಸ್ಕೋಬೇಕು. ಮನಸ್ಸಿನಿಂದ ಏನು ಮಾಡ್ತೀವಲ್ಲ ಎಲ್ಲನೂ ಇದರ ಧ್ಯಾನದ ಮೂಲಕ ಸಾರ್ಥಕ ಆಗತ್ತೆ. ಪಿರಮಿಡ್ ಧ್ಯಾನ ಆಯ್ತು, ಅದರಲ್ಲಿ ಇರ್ತಕ್ಕಂಥ ವಿಧಾನಗಳು ಎಲ್ಲನೂ ನಾವು ಅಳವಡಿಸ್ಕೊಳ್ಬೇಕು. ಇದು ಏನು ಸಾಮಾನ್ಯದ್ದು ಅಲ್ಲ ಧ್ಯಾನ. ಆರೋಗ್ಯ ಮಾತ್ರ ನಂದು ಭಾಳ ಸುಧಾರಣೆ ಆಗೈತಿ. ಡಾಕ್ಟರ್ 140ರಿಂದ 180 ಮಟ್ಟ ಹೋಗಿತ್ತು. ನಿನ್ನ BP ಗುಳಿಗೆ ತಮ್ಮ ಕಡಿಮೆ ಮಾಡ್ಬೇಕು, ನೀನು ಇದು ಮಾಡಿದ್ರೆ ಉಪಯೋಗ ಇಲ್ಲ ಅಂತಂದಿದ್ರು. ಈಗ ಮೊನ್ನೆ 3 ದಿವಸದ ಹಿಂದೆ ಚೆಕ್ ಮಾಡಿಸಿದ್ರು, ಡಾಕ್ಟರ್ ನಾರ್ಮಲ್ ಐತೆ ಅಂದ್ರೆ. ಜಸ್ಟ್ 3 ಡೇಸ್ ಒಳಗೆ ನಾ ಚೆಕ್ ಮಾಡಿಸಿದ್ರು, BP ನಂದು ನಾರ್ಮಲ್ ಐತಿ. 120 mg ಮಟ್ಟ ಕೊಟ್ಟಿದ್ರು ನನಗೆ ಪರ್ ಡೇ. 3 ಟೈಮ್ಸ್ ಟ್ಯಾಬ್ ತೊಗೊತಿದ್ದೆ ನಾನು BPದು. ಅಂಥದ್ದು ಇದು ನನಗೆ ಏನೋ ಒಂದು ವಿಶೇಷತೆ. ಆಮೇಲೆ ಮನಸ್ಸಿನಲ್ಲಿ ಇಂಥ ಸಂತುಲನ ಸಿಗುತ್ತೆ. ಮಕ್ಕಳು ಕೂಡ ನಾನು ಬೇರೆ ಮಾತು ಬೈಗಳಿಲ್ದ ಮಾತಾಡ್ತಿದ್ದಿಲ್ಲ. ಅಂಥದ್ದು ನಾನು ಈಗ ಬೈಗಳಂದ್ರೆ ಏನು ಅನ್ನೋ ಪರಿಸ್ಥಿತಿಗೆ ನಾನು ತಂದಿಟ್ಟಿನಿ ಮಕ್ಕಳಿಗೆ. ನಮ್ಮ ಮಕ್ಕಳು ಅಂತ ತಮ್ಮ ಅಪ್ಪಾಜಿ ಎಷ್ಟು ಸಿಟ್ಟಿಗೆತ್ತಿದ್ರು, ಎಷ್ಟು ಬೈದಾಡ್ತಿದ್ರು, ಎಷ್ಟು ರೇಗಾಡ್ತಿದ್ರು ನಮ್ಮ ಮೇಲೆ. ಈಗ ಯಾವುದೂ ಕಾಣಿಸ್ಕೊಳ್ಳೋಲ್ದಲ್ಲ, ಏನಿದ್ರು ವಿಶೇಷತೆ ಅಂತ ಕೇಳಿದಾಗ, ಇಲ್ಲ ನಿಮ್ಮಪ್ಪ ಧ್ಯಾನಕ್ಕೆ ಕುಂದ್ರಾಕತ್ತಾನಲ್ಲ ಅದ್ರದ್ದು ಮಹತ್ವ ಇರ್ಬೋದು, ಇದು ನನಗೆ ಹೇಳ್ತಿದ್ರು ಅವರು. ಭಾಳ ಐತಿದ್ರು ಒಳಗೆ ಕಲಿಯೋದು ಅಂತಿದ್ರು. ಮತ್ತು ಅಡುಗೆ ಮತ್ತೆ ಎಷ್ಟು ರುಚಿ ಅಂತೈತಿ ಅಲ್ವೇ, ಇವಾಗ ನಮ್ಗೆ ಹಾಕಿದ್ದಿಲ್ಲ ಇದು, ಇಷ್ಟು ನೀ ರುಚಿ ಮಾಡ್ತಿದ್ದಿಲ್ಲ ಅಡುಗೆ. ಮತ್ತು ನಾನು ಧ್ಯಾನಕ್ಕೆ ಬಂದೀನಿ, ನಿಮ್ಮ ಅಪ್ಪನ ಕೂಡ ನಾನು ಧ್ಯಾನಕ್ಕೆ ಕುಂದಿರ್ತೀನಿ ಅಂದಾಗ ಇದಕ್ಕೆ ಪರಿವರ್ತನೆ. ಅದು ಏನೈತಿ, ಯಾವಾಗಲೂ ಏನೋ ಮಾಡಿದ್ರು ಮನಸ್ಸಿನಿಂದ ಮಾಡ್ಬೇಕು. ಹಂಗೆ ನಾವು ಮಾಡಿದ್ವಿ ಅಂದ್ರೆ ಯಾವುದೂ ಇದಕ್ಕೆ ಸಫಲ ಆಗೋದಿಲ್ಲ. ಗಾಣಿ ಅಂತ ದುಡಿತೈತಿ, ಅದಕ್ಕೆ ನೀವು ಕಟ್ಟಿರ್ತೀರಿ, ಕೊಳ್ಳಿಗೆ ಕಟ್ಟಿರ್ತೀರಿ,
ಕಿವಿ ಕಟ್ಟಿ ಅದು ಸುಮ್ಮನೆ ಹಂಗೆ ತಿರ್ತಿರ್ತೀವಿ, ಕೋಲು ಹಿಂಗೆ ಕಟ್ಟಿ ಹೋಗ್ತೀರಿ ನೀವು, ಅದು ಹಂಗೆ ತಿರುಗ್ತೈತಿ. ಏನು ಅದ್ರ ಕೆಲಸ? ಬೇರೆ ತಿರ್ಗೋದು ಅಡ್ಡ ಕೆಲಸ ಅದಕ್ಕೆ, ಅದನ್ನ ಅಷ್ಟ ಮಾಡೋದು ಅದ್ರ ಕೆಲಸ. ಬಟ್ ಮನಸ್ಸು ದೃಢ ಆಗಿ ನಿಂತಪ್ಪ ಅಂತಂದ್ರೆ ಜಗತ್ತಿನಲ್ಲಿ ಆಗ್ಲಾರ್ದಂಥ ಅದ್ಭುತಗಳನ್ನು ಮಾಡ್ಬೋದು. ಉದಾಹರಣೆಗೆ ಬುದ್ಧರು. PMC ಚಾನಲ್ ಅದ್ಭುತ ಚಾನಲ್, ದಿವಸ ಒಂದಕ್ಕೂ ಏನೋ ಒಂದು ಟಿಪ್ಸ್ ಕೊಡ್ತೈತಿ. ಏನು ಬೇಕಾದ್ರೆ ಸಾಧನೆ ಒಳಗೆ ಆಗೋದನ್ನು ಜೀವನದೊಳಗೆ ನಾವೇನು ಸಾಧಿಸ್ಬೇಕಲ್ಪ ಎಲ್ಲನೂ ನಾವು ಮಾಡಿ ತೋರಿಸ್ಬೋದು. ಅದ್ರಾಗ ಇಂಥದ್ದಾಗಲಾರ್ದು ಇಲ್ಲ ಅನ್ನೋಂಗಿಲ್ಲ. ಯಾರು ಬಂದು ಮಾಸ್ತರ್ ಸಾಲಿ ಬೇಕಾದವ್ರು ಬಂದು ಕೇಳಿದ್ರು, ಏ ತಮ್ಮ ಇದೇನು ನಿನ್ನ ಕೈಲಿ ಆಗತ್ತಾನ ಅಂತಂದ್ರೆ ಆಗ್ಲಾರ್ದನ್ನ ಮಾಡಿ ತೋರಿಸೋದ ಇದು ಧ್ಯಾನ. ಇದಕ್ಕೆ ಮೂಲ ನಮಗೆ ಸಪೋರ್ಟಾಗಿ ನಿಂತಿರೋದು PMC ಚಾನಲ್. ಪ್ರತಿ 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 ದಿನಕ್ಕೊಮ್ಮೆ, ಪ್ರತಿ ತಾಸಿಗೊಮ್ಮೆ ಮೆಸೇಜ್ ಟಕ್ಕನ ಬಂದ ಬಿಡುತ್ತೆ. ಏನೈತೆ ನೋಡೋನ್ ತಡಿ, ಅದ್ರಾಗ ವಿಶೇಷತೆ ಇದ್ದೇ ಇರುತ್ತೆ. ಇಂಥದ್ದಿಲ್ಲ ಅನ್ನೋಂಗಿರಂಗಿಲ್ಲ ಅದ್ರೊಳಗೆ, ಅಂಥದ್ದು ಅದ್ರೊಳಗೆ ಕೊಡ್ತೈತೆ. ಅದು ಧ್ಯಾನ ಮಾಡೋದ್ರಿಂದ ಅದ್ಭುತ ಸಾಧನೆ. ಸಾಕ್ಷಾತ್ ನಾನ ಉದಾಹರಣೆ. ಇದ್ರೊಳಗೆ ನಾನೀಗ ಅನ್ಕೊಂಡಿನಿ ಏನು ಸಂಕಲ್ಪ ಅಂದ್ರೆ, ನನಗೆ ಸ್ಪೈನ್ ಡಿಸೀಸ್ ಐತಿ. ಮೇನ್ ಸ್ಪೈನ್ ನರ್ವ್ ನಂದು ಡಾಕ್ಟ್ರಿನ ಅಂತಾರೆ ಅದಕ್ಕೆ ಪೆಟ್ಟು ಬಿದ್ದೈತಿ ಅಂತಂದಾರೆ. ಗುಳಿಗೆಯಿಂದ ಸಾಧ್ಯ ಪ್ರಮಾಣ ಕಡಿಮೆ ಅಂದಿದ್ದಕ್ಕೆ ನಾ ಈಗ ಧ್ಯಾನಕ್ಕೆ ಬಂದೀನಿ. ನಾವೇನು ಧ್ಯಾನಕ್ಕೆ ಕುಂತಿರ್ತೀವಿ, ನಾವು ಧ್ಯಾನಕ್ಕೆ ಕುಂತಾಗ ಅದಕ್ಕೆ ನಾವು ಎಲ್ಲಿ ಸೂಚನೆ ಕೊಡ್ತೀವೋ ಅದು ರಿಪೇರಿ ಮಾಡುತ್ತೆ. ಹೆಲ್ತ್ ಅದ್ರೊಳಗೆ ಇಶ್ಯೂ ಇರ್ತಕ್ಕಂಥದ್ದನ್ನು ನಿವಾರಣೆ ಮಾಡುತ್ತೆ. ನನಗಿರೋದು ಮೇನ್ ಸ್ಪೈನ್ ನರ. ಡಾಕ್ಟ್ರ್ ನಿನ್ನಿಲ್ಲ ಮೊನ್ನೆ ಅಂದ, ನಿನ್ಗೆ ಮೇನ್ ಇರೋದು ಏನೂ ಸಮಸ್ಯೆ ಇಲ್ಲಿಗ, ಆಲ್ರೆಡಿ ಇಷ್ಟು ಕವರ್ ಆಗಿದ್ದಂತಂದು ಅದ್ಭುತ ಇದು. ನನ್ನ ಗುಳಿಗೆ ನೀನು ಕೆಲಸ ಮಾಡಿತೀವೇನು, ನೀನು ಏನು ಮಾಡಿವೋ ನನಗೆ ಗೊತ್ತಿಲ್ಲ ಅಂದ್ರೆ ನಾ ಹೇಳ್ಬಿಟ್ಟೆ ಸರ್ಗೆ, ಇಲ್ಲ ಸರ್ ನಾನು ಧ್ಯಾನಕ್ಕೆ ಬರಾಕತ್ತೀನಿ, ಧ್ಯಾನಕ್ಕೆ ಬಂದು 7 ತಿಂಗಳಾಗೈತಿ, 7 ತಿಂಗಳಕ್ಕೆ ಇಷ್ಟು ಮಾಡಿಯಾ ನೀನು, ಅದ್ಭುತ ಬಿಡಪ್ಪ ಮಾರೆ. ಹೌದು ಅನ್ನೋಂಥ ಡಾಕ್ಟರ್ ಹೆಸರು ಹೇಳ್ಬಿಡ್ತೀನಿ ನಾನು, ಪುರ ಸರ್, ಆಯುರ್ವೇದಿಕ್ ಪುರ ಸರ್. ಆಮೇಲೆ ಸೋಲ್ಮಂಡರು ಸರ್ ನನಗೆ ರೆಫರ್ ಮಾಡ್ತಾರೆ, ಹಿಂಗೈತಿ ಇದ ಗುಳಿಗೆ ಪೇಂಟನ್ ಮಾಡಿ ಅಂತ. ಏನಿದು ನಿನ್ನ ಸಾಧನ, ಎಷ್ಟಿದು, ಏನು ಬದಲಾವಣೆ ಅಂದಾಗ ನಾನು ಹಿಂಗಂತೆ, ಸರ್ ನಾನು ಮೆಡಿಟೇಷನ್ ಹೋಗಿನಿ ರೀ, ಅದರಲ್ಲಿದ್ದ ನಾನು ಇದನ್ನು ಸಾಧನ ಮಾಡೋಕ್ಕೆ ಅವಕಾಶ ಆಯ್ತು. ಆದ್ರೆ ನನಗೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಗುರ್ತಿದ್ದಿಲ್ಲ. ಸುಮ್ಮನೆ ಧ್ಯಾನ ಮಾಡೋದು ಅಂತ ಅಷ್ಟೇ ತೆಲಗಿತ್ತು ನನಗೆ. ಅಯ್ಯಪ್ಪ ಮನಸ್ಸು ಏಕಾಗ್ರತೆ ಮಾಡಬೇಕು, ಶ್ವಾಸ ಮೇಲೆ ಧ್ಯಾನ ಇಡಬೇಕು. ಆ ಶ್ವಾಸ ಏನು ಅದನ್ನು ಕೆಲಸ ಮಾಡ್ತೈತಿ ಅದು ಬಾಡಿ ಒಳಗೆ ಹೀಲಿಂಗ್ ಪ್ರೊಸೆಸ್ ಇರುತ್ತೆ. ನಮ್ಮ ಆಕ್ಸಿಜನ್ ಒಳಗೆ ಇರ್ತಕ್ಕಂಥದ್ದು ಹೀಲಿಂಗ್ ಪ್ರೊಸೆಸ್ ಐತಿ ನಮ್ಮ ಬಾಡಿ ಒಳಗೆ. ಅದ್ರೊಳಗೆ ಇರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡಿಕೊಂಡು ನಮ್ಮ ಬಾಡಿನ ಹೀಲ್ ಮಾಡುತ್ತೆ ಅನ್ನೋದನ್ನು ಅಷ್ಟೇ ನನಗೆ ಮೊದಲು ಪ್ರಾಥಮಿಕವಾಗಿ ಗುರ್ತಾಗಿದೆ. ಆಮೇಲೆ ಬರ್ತಾ ಬರ್ತಾ ಒಳಗೆ ಹೋದಂಗೆಲ್ಲ ಅದ್ರೊಳಗೆ ವಿಚಿತ್ರ ಸಿಕ್ಕೊಂಥದ್ದು. ಮೇನ್ ಇದಕ್ಕೆ ನಮಗೆ ಮೂಲ ಕಾರಣ ಮಂಜುಳಾ ಮೇಡಮ್ ಅವರು, ವಿದ್ಯಾ ಮೇಡಮ್ ಅವರು, ನೇತ್ರಾವತಿ ಮೇಡಮ್ ಅವರು. ಇಷ್ಟವರು ಅವರಲ್ಲಿ ಇರ್ತಕ್ಕಂಥ ಅದು ಸಾಧನ ಜನರಲ್ಲಿ ಇಷ್ಟು ಪ್ರಭಾವ ಬೀರ್ಸ್ಯಾರ. ಅವ್ರ ಮನುಷ್ಯ ಹೆಂಗಂದ್ರೆ ಏನೇ ಕೆಲಸ ಇದ್ರು ಅವರು ತಮ್ಮ ಕೆಲಸ ಬದಿಗೆ ಒತ್ತಿ ಬಂದು ನಮ್ಮನ್ನು ಸೇರಿಸಿ, ನಡ್ರಿ ಅಣ್ಣವ್ರು ಹೋಗೋಣ, ಮುಂಜಾನೆ ರಿಕ್ಷಾ ತೊಗೊಂಬಂದ್ಬಿಡೋರು, ನಡ್ರಿ ಅಣ್ಣವ್ರು ಹೋಗೋಣ ಮಾಡೋಣ, ಏನು ಸಾಧನ ಐತಿ ಮಾಡಿ ತೋರಿಸೋಣ ಅಂತ ಹೇಳ್ತಿದ್ರು. ಇಂಥ ಛಲ ಅವರಲ್ಲಿ ಕುಡಿತೆ ಅಂದ್ರೆ ನಮ್ಮ ಬೆಟಗೇರಿ ಸಾಧನ ಮಾಡ್ತಕ್ಕಂಥದ್ದು ಮೂಲತಃ ಅವರು ಭಾಳ ಅಪ್ರಿಷಿಯೇಟ್ ಮಾಡ್ಬೇಕು. ಇದು ಎಲ್ಲಿ ಸಿಗೋದಿಲ್ಲ. ನಾವು ರೊಕ್ಕ ಹಿಡ್ಕೊಂಡು ಹೋಗಿ ಕ್ಯಾಸ ನಮ್ಗೆ ಆರೋಗ್ಯ ಕೊಡು ಅಂತಂದು ನನ್ನ ಮಗನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಚೀಲಗಟ್ಟಲೆ ಹಿಡ್ಕೊಂಡು ಕಿಲೋಗಟ್ಟಲೆ ತೊಗೊಂಡು ಹೋಗಿ ಮಾಡ್ಕೊಂಡ್ಬರ್ತೀವಿ ಒಂದು ಸಾಧ್ಯನೇ ಇಲ್ಲಿದೆ. ಕುಂತಲ್ಲೇ ಕುಂತು ಮಾಡ್ತೀವಿ ಅಂತಂದ್ರೆ ಅಷ್ಟ ಸಾಧನೆ ಇದು. ಅದು ಧ್ಯಾನದ ಮೂಲಕ, ವಿನಾಕಾರಣ ಎದರಿಂದೂ ಸಾಧ್ಯ ಇಲ್ಲ. ನಮ್ಮ ಕಡೆಯಿಂದ ಏನು ಸಾಧನೆ ಮಾಡಿದಾಗದೈತಿ ಅದನ್ನು ಅಷ್ಟೇ ನಾವು ಮಾಡಿ ತೋರಿಸ್ತೀವಿ. ಹೊರತಾಗಿ ಧ್ಯಾನದಿಂದ ಅದ್ಭುತ ಸಾಧನೆ ಮಾಡ್ಬೋದು, ವೈಯಕ್ತಿಕ ಅಲ್ಪ ಸಾಧನೆ ಮಾಡ್ಬೋದು. ಇದು ಮಾಡೋದ್ರಿಂದ ನಮಗೆ ಭಾಳ ಇದ್ರೊಳಗೆ ನಾ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಸಾಧನೆ ಮಾಡಿ ತೋರಿಸ್ತೀನಿ. ನಾನು ಪ್ರಾಥಮಿಕವಾಗಿ ಹೆಂಗಿದ್ನ್ಯಾ ಹಂಗಾಗಿ ತೋರಿಸ್ತೀನಿ ಧ್ಯಾನದ ಮೂಲಕ ಅನ್ನೋದನ್ನು ಇವತ್ತು ನಾನು ದೃಢವಾಗಿ ಹೇಳ್ಬೋದು. ವಿನಾಕಾರಣ ನಾನು ಇದನ್ನು ಕೈಲಿ ಹಾಕಿ ಹೇಳಾಕತ್ತೀನಿ ಅಂತಲ್ಲ. ಇದಕ್ಕೆ ಮಾಸ್ಟರ್ಸ್ ಅದಾರ, ಜಗ್ಗಮಂದಿ ಅದಾರ, ಅವ್ರನ್ನ ಕೇಳ್ಕ್ಯಾಸನೂ ಇದ್ರ ಬಗ್ಗೆ ನಾವು ಪರಿವರ್ತನೆ ಮಾಡ್ಕೊಳಕ್ಕೆ ಸಾಧ್ಯ ಐತಿ. ಇದು ಧ್ಯಾನ ಅಲ್ಪ ಕಾಲ ಅಲ್ಲ, ನಿರಂತರ ಕಾಲ. ಅಲ್ಪ ಕಾಲ ಧ್ಯಾನ ಅಲ್ಲ, ನಿರಂತರ ಕಾಲ. ಬುನಾದಿ ದ್ವಾಪಾರ ಯುಗಲಿದ್ದ ಬಂದಿದ್ದು ನಮ್ಮ ಕಲಿಯುಗದಾಗ ಉಪಯೋಗ ಬೀಳಾಕತೈತಿ. ಇದಕ್ಕೆ ಸಮರ್ಪಕವಾಗಿ ಯಾರೂ ಇನ್ನೂ ಮಂದಿಗೆ ತಿಳಿಸಿಕೊಟ್ಟಿಲ್ಲ. ಅಂದ್ರೇನು, ಮನೆಯೊಳಗಿರ್ತಕ್ಕಂಥ ಪಾಲಕರು ಇದಕ್ಕೆ ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಮಾಡಿದಾಗ ಮಾತ್ರ ಇದು ನಮ್ಮದು ಸ್ವರ್ಗಲೋಕ ಆಗಕ್ಕೆ ಸಾಧ್ಯ ಐತಿ. ಧ್ಯಾನದಿಂದನೇ ಭೂಲೋಕ ಸ್ವರ್ಗ ಆಗತ್ತೆ. ಇದು ಮಾತ್ರ ನಾನು ಸ್ಪಷ್ಟೀಕರಣವಾಗಿ ಹೇಳ್ಬೋದು. ಪ್ರಾಥಮಿಕವಾಗಿ ನಮ್ಮ ಬೆಟಗೇರಿಯಲ್ಲಿ ಧ್ಯಾನ ಮಂಡಲಗಳು ಕೆಲವುಗಳಿದ್ದು ಈಗ 22 ಕೇಂದ್ರಗಳಲ್ಲಿ ನಮ್ಮ ಧ್ಯಾನ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಅದ್ಭುತ ಸಾಧನೆ. ನನಗೆ 45ನೇ ವರ್ಷಿಗೆ ಈ ಥರ ಒಂದು ಡಿಸೀಸ್ ಆಯಿತು. ಸ್ಟ್ರೋಕ್ ಆಗಿ, ಇಂಬ್ಯಾಲೆನ್ಸ್ BP ಆಗಿ ನನಗೆ ಸ್ಟ್ರೋಕ್ ಆಗಿ
ಸ್ಪೈನ್ ಒಳಗೆ ಪ್ರಾಬ್ಲಮ್ ಆಗಿತ್ತು. ಅದರಲ್ಲಿದ್ದ ನನಗೆ ಇದು ಈ ಕಾರಣ ಆಗಿ ಬರಬೇಕಾಯ್ತು. ಈಗ ನಾನು ಕೇವಲ 7 ತಿಂಗಳಲ್ಲಿ ಕೇವಲ 7 ತಿಂಗಳಲ್ಲಿ ನಾನು ಡೈರೆಕ್ಟ್ ಪ್ಲಜ್ ಮಾಡಿದೆ ಅಂದ್ರೆ 100% ವರ್ಷದೊಳಗೆ ನಾನು ತಯಾರಾಕೀನಿ. ಇದ್ರ ಮಾತ್ರ 2 ಮಾತಿಲ್ಲ. ಯಾಕಂದ್ರೆ ಡಾಕ್ಟ್ರ್ ಹೇಳ್ತಾರೆ ಧ್ಯಾನನೂ ಮಾಡು ಗುಳಿಗಿನೂ ತಗೋ. ಆದ್ರೆ ನಾ ಮಾಡೋದು ಕೆಲಸ 4 ಎಣೆ, ಧ್ಯಾನ 12 ಎಣೆ. ಡಾಕ್ಟ್ರ್ ಹೇಳ್ತಾನೆ. ಅಷ್ಟು ಅದ್ಭುತ ಐತಿ ಇದ್ರೊಳಗೆ. ಇದಕ್ಕೆ ನಾನು ಎಷ್ಟು ಚಿರಋಣಿ ಆಗಿರ್ತೀನಿ ಮಂಜುಳಾ ಮೇಡಮ್ ಅವ್ರಿಗೆ, ವಿದ್ಯಾ ಮೇಡಮ್ ಅವ್ರಿಗೆ, ನೇತ್ರಾವತಿ ಮೇಡಮ್ ಅವ್ರಿಗೆ. ಮನೆ ಮಠಕ್ಕೆ ಬಂದು ಕರೆದು ನನ್ನನ್ನು ಕರ್ಕೊಂಡೋಗಿ ಪುನರ್ಜನ್ಮ ನೀಡಿರ್ತಕ್ಕಂಥ ಒಂದು ನಮ್ಮ ಅಕ್ಕಂಗ್ಯಾರು ಭಾಳ ಮಾಸ್ಟರ್ಸ್. ಅವರಂತಲ್ಲಿ ಇರ್ತಕ್ಕಂಥ ವಿದ್ಯೆ, ಅವರಲ್ಲಿ ಇರ್ತಕ್ಕಂಥ ತಾಳ್ಮೆ, ಶಕ್ತಿ ಎಷ್ಟು ಸಮಯ ಆಗಲಿ ತರುತ್ತಾರೆ. ನಡ್ರಿ ಹೋಗೋಣ, ನಾ ಕುಂದಿರ್ತೀನಿ, ಕುಂತು ಕರ್ಕೊಂಡು ಹೋಗ್ತೀನಿ, ನಡ್ರಿ ಅಣ್ಣವ್ರು. ಎಂಥದ್ರಿ ಸಾಧ್ಯ ಇಲ್ಲಿದು, ಸಿಗಲಾರ್ದಿದು. ನಮಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಾ ಪರಿವರ್ತನೆ ಆಗ್ತೀನಿ ಅನ್ನೋದು ನನ್ನ ಮನಸ್ಸು. ನಾ ಕೈನೇ ಬಿಟ್ಟಿದ್ದೆ, ಇನ್ನೇನಿತ್ತಿ ಕಸ ತಿಪ್ಪಿ ನಾನು ಕಸ ಇದ್ದೆ. ಈಗ ನಾ ಅಡ್ಡಾಡಕತ್ತಿದ್ದು, ಸೈಕಲ್ ಹೊಡ್ಯಾಕತ್ತಿದ್ದು, ನಾ ಮೂಮೆಂಟ್ ಮಾಡೋದು ನೋಡಿ ಕ್ಯಾಸ್ ಮಾರ್ಕೆಟ್ನಾಗ ಎಲ್ಲರೂ ಯಪ್ಪ ಅನ್ನಕತ್ತಾರ. ಏನು ಇಷ್ಟು ಪರಿವರ್ತನೆ 7-8 ತಿಂಗಳದಾಗ, ಇದು ಎಂಥ ಸಾಧ್ಯವೋ, ಇದು ಎಲ್ಲಿ ತೋರಿಸಿ? ಯಾ ಡಾಕ್ಟ್ರ್ ನಾನು ಅಂತಂದೆ. ನಾನೇ ಡಾಕ್ಟ್ರ್, ನಾನೇ ಇದಕ್ಕೆ, ಮತ್ತೆ ಯಾರಿಲ್ಲ ಇದಕ್ಕೆ. ನನಗೆ ನಾನು ಸರಿಪಡಿಸ್ಕೋಬೇಕು. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ದೇಹ ಎಲ್ಲ ಸಂತುಲನವಾಗಿ ನಾ ಇಟ್ಕೊಂಡೆಪ್ಪ ಅಂತಂದ್ರೆ ಸೀಮಿತವಾಗಿ ಆಹಾರ, ಶುದ್ಧ ಆಹಾರ. ಯಾವಾಗಲೂ ಆಹಾರ ನಾವೇನು ಸೇವನೆ ಮಾಡ್ತೀವಲ್ಲ ಅದರ ಆಧಾರ ಮ್ಯಾಗ ನಮ್ಮ ಬುದ್ಧಿ ಕೆಲಸ ಮಾಡ್ತೀವಿ. ಅದಕ್ಕೆ ತಕ್ಕಂಗೆ ನಾವು ಸ್ಪಂದಿಸ್ತೀವಿ. ವಿನಾಕಾರಣ ಏನೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಮನ್ಯಾಗ ಮಕ್ಕಳಿಗೆ ಓದೋದ್ರಿಂದ ಸಿಗೋದಿಲ್ಲ, ತಂದೆ ತಾಯಿಗೆ ಓದೋದ್ರಿಂದ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ನಾವು ಕಾನ್ಸಂಟ್ರೇಷನ್ ಮಾಡೋದು ಧ್ಯಾನದ ಮೇಲೆ, ನಮ್ಮ ಪರಿವರ್ತನೆ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸು ಮೇಲೆ. ಅದು ಮನಸ್ಸು ಏನು ಹೇಳ್ತೈತಿ ಅದ್ರ ಮ್ಯಾಗ ನಾವು ಹೋಗೋದು ನಮ್ಮ ಗುಣಧರ್ಮ. ಪರಿವರ್ತನೆ ಮನುಷ್ಯ ಧರ್ಮದ. ಅದ್ರ ಶಿವ ಏನೂ ಇಲ್ಲ ಇದ್ರೊಳಗೆ. ಧ್ಯಾನ ಧ್ಯಾನ ಧ್ಯಾನ, ಇದು ಬಿಟ್ಟರೆ ಏನೂ ಇಲ್ಲ ಪ್ರಪಂಚದಾಗ. ವೈರತ್ವ ಸಿಗ್ತೈತಿ, ಪ್ರೀತಿ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಧ್ಯಾನ ಸಿಗ್ತಾನೆ ಯಾರು ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಅದು ನಾನೇ ಮಾಡ್ಬೇಕು. ನಾ ಮಾಡ್ಲಾರ್ದ ನನಗೆ ಸಿಗ್ತೈತಿ ಹೊರತು ಬೇರೆದವ್ರಿಗೆ ಸಿಗೋದಿಲ್ಲ. ನಾ ಮಾಡಿದರೆ ಸಾಧನೆ ಅದು ಅಂತ ಇಷ್ಟು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇದು ಒಂದು PMC ಚಾನಲ್ ಹಾಗೂ ನಮ್ಮ ಬೆಟಗೇರಿ ಸಮುದಾಯದ ಧ್ಯಾನದ ಮಾಸ್ಟರ್ಸ್ ಮಂಡಳಿ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ 2 ಅನಿಸಿಕೆಯ ಮಾತುಗಳನ್ನು ಸಮಾಪ್ತಿಗೊಳಿಸುತ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.